ಆಕಾಶವಾಣಿ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಮಸ್ಕಾರ ಕೇಳುಗ್ರೆ, ಯುವವಾಣಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ಆಕಾಶವಾಣಿಯಲ್ಲಿ. ನಮ್ಮ ಇಂದಿನ ಕಾರ್ಯಕ್ರಮದ ಯುವ ಅತಿಥಿಯ ಬಗ್ಗೆ ಹೇಳಬೇಕಂದ್ರೆ, ಇವರು ಕ್ರೀಡೆ, ಬೈಕಿಂಗ್, ಐಟಿ, ಪ್ರವಾಸ, ಚಿತ್ರಕಲೆ, ಯೋಗ, ಸಮಾಜ ಸೇವೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಗುರುತನ್ನ ಮೂಡಿಸಿದ್ದಾರೆ. ಇವರೇ ಸುಷ್ಮಿತಾ ಹುರಕಡ್ಲಿ. ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮ್ಮ ಸುಷ್ಮಿತಾ ಹುರಕಡ್ಲಿ ಅವರ ಬಗ್ಗೆ ಒಂದು ಪುಟ್ಟದಾದ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಸುಷ್ಮಿತಾ ಹುರಕಡ್ಲಿ ಅಂತ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಬಳ್ಳಿಯಲ್ಲೇ. ನಂದು ಎಜುಕೇಷನ್ ಕೂಡ ಹುಬ್ಬಳ್ಳಿಯಲ್ಲೇ ಆಗಿದೆ. PVB ಕಾಲೇಜಿಂದ ಓದಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ. ಬೈಕಿಂಗು ನನಗೆ ಕಾಲೇಜಿಂದ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೈಕಿಂಗ್ ಸ್ಟಾರ್ಟ್ ಮಾಡಿದೆ. ಶುರು ಮಾಡಿದಾದ್ಮೇಲೆ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ರೈಡ್ಸ್ ಎಲ್ಲ ಹೋಗ್ತಿದ್ದೆ. ಆಮೇಲೆ ಇವೆಂಟ್ಸು ಎಲ್ಲ ಸ್ಟಾರ್ಟ್ ಆಯಿತು. ನನಗೆ ಕರೆಗೆ ಇವೆಂಟ್ಸ್ ಹೋಗ್ತಾ ಇದ್ದೆ. ಸೊ ಅಲ್ಲಿ ನನಗೆ ರೆಕಗ್ನಿಷನ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ನ್ಯೂಸ್ ಪೇಪರ್ ಆಗಲಿ, ಆರ್ಟಿಕಲ್ಸಲ್ಲಾಗಲಿ. ಆಮೇಲೆ ತುಂಬ ಜನ ಹೆಣ್ಮಕ್ಳು ನಾವು ಜಾಯಿನ್ ಆಗ್ತೀವಿ ಅಂತ ಈ ಥರ ಮೋಟಿವೇಶನ್ ತೊಗೊಂಡು ಬರ್ತಾ ಇದ್ರು. ಸೊ ಈ ಥರ ಮಾಡಿಕೊಂಡು ಲೇಡಿ ರೈಡ್ಸು ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಒನ್ಸ್ ಕಾಲೇಜ್ ಮುಗಿದಾದ್ಮೇಲೆ ನನಗೆ ಇನ್ನೊಂದು ಸ್ವಲ್ಪ ಪುಷ್ ಮಾಡೋಣ, ಬೈಕಲ್ಲಿ ಇನ್ನೂ ಜಾಸ್ತಿ ಏನಾದರೂ ಮಾಡೋಣ ಅಂತ ರೇಸಿಂಗ್ ಶುರು ಮಾಡಿದೆ. ಬೆಂಗಳೂರಿಗೆ ಬಂದು ಇಲ್ಲೆಲ್ಲ ಕೋಚಿಂಗ್ ಎಲ್ಲ ತಗೊಂತಿದ್ದೆ ರೇಸಿಂಗ್ದು. ಸೊ ಆಫ್ ರೋಡ್ ಡರ್ಟ್ ರೈಸ್ ಅದೆಲ್ಲ ಮಾಡ್ತಿದ್ದೆ. ಮೋಟರ್ ಸೈಕಲ್ ರೇಸಿಂಗು ಅದೆಲ್ಲ ಮಾಡ್ತಿದ್ದೆ. ಇಲ್ಲೂ ಕೂಡ ನನಗೆ ಪೋಡಿಯಂ ರೀಚ್ ಆದೆ. ಆಮೇಲೆ ಅವಾರ್ಡ್ಸ್ ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ತುಂಬ ಫೀಮೇಲ್ ರೈಡರ್ಸ್ ಇಂದೂ ಕೂಡ ನನಗೆ ರೆಕಗ್ನಿಷನ್ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲೂ ಕೂಡ ಅವಾರ್ಡ್ಸ್ ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೇ ಥರ ಮಾಡಿಕೊಂಡು ನಾನು ಇನ್ನೂ ಏನೇನಾಗುತ್ತೆ ತುಂಬ ಕಲಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ನಂದು ಪ್ರೊಫೆಷ್ನಲ್ಲು ಮತ್ತು ಪ್ಯಾಷನ್ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಟ್ರೆಕ್ಕಿಂಗ್ ಎಲ್ಲ ಶುರು ಮಾಡಿದೆ. ವೀಕೆಂಡ್ಸಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗ್ತಿದ್ದೆ ಬೆಂಗಳೂರು ಸುತ್ತಮುತ್ತ ಎಲ್ಲ. ಅದಾದಮೇಲೆ ಟ್ರಾವೆಲಿಂಗ್ ಕೂಡ ಶುರು ಆಯಿತು. ಸ್ಪಿರಿಚುವಲ್ ಟ್ರಾವೆಲಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಜ್ಯೋತಿರ್ಲಿಂಗಗಳಾಗಲಿ, ಚಾರ್ಧಾಮ್ ಆಗಲಿ. ಸೊ ಈ ಥರ ಮಾಡ್ತಾ ನನಗೆ ಅಲ್ಲೂ ಕೂಡ ಎಷ್ಟೋ ಹೆಣ್ಮಕ್ಳು ಇನ್ಸ್ಪಿರೇಷನ್ ತೊಗೊಂಡು ಬರೋರು. ಹೇಗೆ ಟ್ರಾವೆಲ್ ಮಾಡ್ತೀರಾ ನೀವು ಹೆಣ್ಮಕ್ಳು? ಸೋಲೋ ಟ್ರಾವೆಲ್ಲು ಕೂಡ ಮಾಡ್ತಿದ್ದೆ ನಾನು. ಸೊ ಅಲ್ಲೂ ಕೂಡ ದೇವರ್ ಲೈಕ್ ನಾವು ಬರ್ತೀವಿ ನೆಕ್ಸ್ಟ್ ಟೈಮು, ನೀವು ಹಿಂಗೆ ಆರ್ಗನೈಸ್ ಮಾಡಿದ್ರೆ ಅಂತ ಈ ಥರ ಎಲ್ಲ ಶುರು ಆಯಿತು. ಸೊ ಅದು ನನಗೆ ಒಂಥರ ಖುಷಿ ಆಯಿತು. ಎಷ್ಟೋ ಜನಕ್ಕೆ ಈ ಥರ ಮೋಟಿವೇಟ್ ಆಗ್ತಾ ಇದ್ದೀನಿ ಸೊ ಅಂತ ಹೇಳಿ ಆರ್ಗನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾನು ಟ್ರಾವೆಲಿಂಗ್ ಜೊತೆ ಹೋಸ್ಟಿಂಗು ಎಲ್ಲ ಮಾಡ್ತಾ ಇರ್ತೀನಿ, ಆರ್ಗನೈಸ್ ಮಾಡೋದು ಎಲ್ಲ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅನ್ನೋದಾದ್ರೆ ಸುಷ್ಮಿತಾ ಹುರಕಡ್ಲಿ ಅವರ ಜೀವನ ಕೇವಲ ಐಟಿಗೆ ಸೀಮಿತವಾಗಿಲ್ಲ. ಐಟಿ ತಮ್ಮ ವೃತ್ತಿಯ ಕ್ಷೇತ್ರ ಆಗಿದ್ರೂ ಕೂಡ ನೀವು ಬೈಕಿಂಗ್ ಅನ್ನ ಹವ್ಯಾಸವಾಗಿ ರೂಢಿಸ್ಕೊಂಡ್ರಿ. ಅದರ ಜೊತೆಯಾಗಿ ಟ್ರೆಕ್ಕಿಂಗ್ ಹೋಗ್ತೀರಾ. ಅದೆಲ್ಲದರ ಜೊತೆ ಇನ್ನ ಸಾಕಷ್ಟು ಕ್ಷೇತ್ರಗಳಲ್ಲಿ ನಿಮ್ಮದೇ ಆದಂತಹ ಛಾಪನ್ನ ಮೂಡಿಸ್ತಾ ಇದ್ದೀರಾ. ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾತಾಡ್ತಾ ಸಾಗೋಣ ಸುಷ್ಮಿತಾ ಅವರೇ. ಮೊದಲನೇದಾಗಿ ಬೈಕಿಂಗ್ ಬಗ್ಗೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತ ಹೇಳ್ತಾ ಇದ್ದ ಹಾಗೆ ಅವರಿಗೆ ಗೇರ್ಲೆಸ್ 2 ವೀಲರ್ ಮಾತ್ರ ಅಂತ ಜನ ಅಂದ್ಕೊಂಡ್ಬಿಡ್ತಾರೆ. ಮತ್ತೆ ಹೆಣ್ಮಕ್ಳು ಕೂಡ ಆ ಒಂದು ಯೋಚನೆಯಿಂದ ಹೊರಗಡೆ ಬರೋದಿಲ್ಲ. ಆದ್ರೆ ನೀವು ಮೋಟಾರ್ ಬೈಕ್ಗಳನ್ನ ಯಾತಕ್ಕೆ ಆಯ್ಕೆ ಮಾಡ್ಕೊಂಡ್ರಿ? ಎದುರಾದಂತಹ ಸವಾಲುಗಳೇನು? ಸೊ ನನಗೆ ಮುಂಚೆಯಿಂದನೂ ತುಂಬ ಕಲಿಬೇಕು ಅಂತ ಆಸೆ. ಏನಾದರೂ ಹೊಸದಾಗಿ ಕಲಿಬೇಕು, ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಮಾಡಬೇಕು ಅಂತ ಯಾವಾಗೂ ಇರೋದು. ಸೊ ಕಾಲೇಜಿಗೆ ಬಂದಾದಮೇಲೆ ಐ ಯೂಸ್ ಟು ಸಿ ಸೊ ವೈ ನಾಟ್ ಅಂತ ಚಾನ್ಸ್ ಕೊಡೋಕ್ಕೆ ಅಂತ ನಾನು ಸ್ವಲ್ಪ ಧೈರ್ಯ ಮಾಡಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನದಲ್ಲೇ ನನಗೆ ಕೈ ಕುಂತು ಬಿಡ್ತು ಓಡ್ಸೋಕ್ಕೆ ಅದೆಲ್ಲ. ಆಮೇಲೆ ಧೈರ್ಯ ಮಾಡಿಕೊಂಡು ಗಾಡಿಗಳೆಲ್ಲ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಡಿಫ್ರೆಂಟ್ ಬೈಕ್ಸ್ ಎಲ್ಲ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾದಮೇಲೆ ನನಗೆ ಅದೇ ಹೇಳಿದೆ, ಎಲ್ಲರೂ ತುಂಬ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಳ್ಳೆ ರೆಸ್ಪಾನ್ಸ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನನಗೆ ಇನ್ನೂ ಧೈರ್ಯ ಸ್ಟಾರ್ಟ್ ಆಯಿತು. ಧೈರ್ಯ ಬಂದು ನನಗೆ ಇನ್ನೂ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಒಂದು ಮಿತ್ತಿದೆ, ಹೆಣ್ಮಕ್ಳು ಬೈಕನ್ನ ಕಲಿಯೋದು ಕಷ್ಟ ಆಗುತ್ತೆ, ಎಸ್ಪೆಷಲಿ ಹೈಟ್ ಕಾರಣಕ್ಕೆ ಅಂತ ಹೇಳಿ. ನಿಮಗೆ ಈ ಥರ ಸವಾಲುಗಳು ಎದುರಾಯ್ತಾ? ಹೇಗೆ? ಹೌದು, ಈ ಥರ ಚಾಲೆಂಜಸ್ ನನಗೂ ಕೂಡ ಬಂದಿದೆ. ಬಟ್ ನಾವು ಅದನ್ನು ಓವರ್ಕಮ್ ಮಾಡ್ಬೋದು, ಪಾಸಿಬಲ್ ಇದೆ. ಇಟ್ಸ್ ನಾಟ್ ಲೈಕ್ ಏನೂ ಆಗಲ್ಲ ಅಂತ ಅಲ್ಲ. ಸೊ ಫಿಸಿಕಲಿ ನಾವು ಫಿಟ್ ಆಗಿರಬೇಕಾಗತ್ತೆ. ಸೊ ಅದಕ್ಕೆ ಸ್ಟ್ರೆಂಥನಿಂಗ್ ಬೇಕು. ಅದನ್ನು ಕೂಡ ನಾನು ಮುಂಚೆ ಎಲ್ಲ ಪ್ರಿಪೇರ್ ಆಗಿನೇ ಸ್ಟಾರ್ಟ್ ಮಾಡಿರಲಿಲ್ಲ. ಒಂದೊಂದೇ ನಾನು ಕಲಿತಾನೆ ಸ್ಟಾರ್ಟ್ ಮಾಡಿದೆ.
ಸೊ ಸ್ಟಾರ್ಟ್ ಮಾಡಿದಾಗ ಇನ್ನೂ ಈ ಥರ ಹೈಟು ನಂದು ಏನು ಅಷ್ಟೊಂದು ಜಾಸ್ತಿ ಎತ್ತರದಲ್ಲಿಲ್ಲ. ಇನಿಷಿಯಲಿ ನನಗೂ ಫಿಯರ್ ಇತ್ತು, ಹೈಟ್ ಇದೆ ಚಿಕ್ಕದಿದೆ ಹೈಟು ಹೆಂಗಾಗುತ್ತೆ ಮ್ಯಾನೇಜ್ ಅಂತ. ಬಟ್ ಇಟ್ ಇಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗು. ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ ಬೈಕಿಂದು. ಆ್ಯಂಡ್ ಆಬ್ವಿಯಸ್ಲಿ ವಿ ನೀಡ್ ಸ್ಟ್ರೆಂತ್. ಬೈಕಿಂಗ್ ಎಲ್ಲ ಓಡಿಸೋಬೇಕಾದ್ರೆ ವಿ ನೀಡ್ ಸ್ಟ್ರೆಂತ್. ಸೊ ನಾನು ಅದಕ್ಕೆ ಫಿಸಿಕಲ್ ವರ್ಕೌಟ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಮೇನ್ ಏನಂದರೆ ನಮಗೆ ಧೈರ್ಯ ಬೇಕು. ದಟ್ ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ ಅನ್ನೋದು ಒಂದು ಧೈರ್ಯ ಬೇಕು. ಸೊ ಅದನ್ನು ಹೆಣ್ಮಕ್ಳು ಮಾಡ್ತೀನಿ ಅಂತ ಧೈರ್ಯ ತೊಗೊಂಡು ಮಾಡಿದ್ರೆ ದೆನ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ಮೊದಲನೇ ಸಾರಿ ಯಾರ ಹೆಲ್ಪು ಇಲ್ಲದೆ ಬೈಕ್ ಓಡಿಸಿದಾಗ ಏನು ಅನ್ನಿಸ್ತು? ಸ್ಟಾರ್ಟಿಂಗ್ ಭಯ ಆಯಿತು ಆಬ್ವಿಯಸ್ಲಿ. ಬಟ್ ನನಗೆ ತಲೆಯಲ್ಲಿ ಏನಿತ್ತಂದರೆ ಆಬ್ವಿಯಸ್ ಬಿದ್ದರೆ ಹೇಳೋದು ಒಂದೇ ಅಷ್ಟೇ. ಸೊ ಬೀಳೋದು ಹೇಳೋದು ಇದ್ದೇ ಇರುತ್ತೆ. ಸೊ ಬಿದ್ದರೆ ಸ್ವಲ್ಪ ಪೆಟ್ಟತ್ತತ್ತೆ, ಮತ್ತೆ ಎದ್ದು ಮತ್ತೆ ಶುರು ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದೆ. ಮೊದಲನೇ ಸಾರಿ ಯಾವಾಗ ಬಿದ್ರಿ? ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಬಿದ್ದಿದ್ದೀನಿ, ಸಾಕಷ್ಟು ಸಲ ಬಿದ್ದಿದ್ದೀನಿ ನಾನು. ಎಷ್ಟೇ ಸಾರಿ ಬಿದ್ದರೂ ಮತ್ತೆ ಎದ್ದೇಳಬೇಕು, ವಾಹನವನ್ನು ಚಲಾಯಿಸಬೇಕು, ಇದು ನಿಮ್ಮ ಮಾತು. ಎಸ್, ಕರೆಕ್ಟು ಇದೆ. ನಿಮಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಬೈಕಿಂಗಲ್ಲಿ. ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ? ಯಾವೆಲ್ಲ ಕಾಂಪಿಟೇಷನಲ್ಲಿ ನೀವು ಭಾಗವಹಿಸಿದ್ರಿ? ಸೊ ಇನಿಷಿಯಲಿ ನಾನು ರೈಡ್ಸಿಗೆ ಹೋಗ್ತಾ ಇದ್ದೆ. ಅದಾದಮೇಲೆ ನಾನು ಸ್ವಲ್ಪ ಪುಷ್ ಮಾಡಿಕೊಂಡು ನೋಡೋಣ ಚಾಲೆಂಜಿಂಗ್ ಏನಿರುತ್ತೆ ಬೈಕಲ್ಲಿ ಅಂತ ರೇಸ್ ಸ್ಟಾರ್ಟ್ ಮಾಡಿದೆ. ಸೊ ಇನಿಷಿಯಲಿ ನಾನು ಬಿಗ್ ರಾಕ್ ಇವೆಂಟ್ಸು, ಆಮೇಲೆ ಇಂಡಿಯನ್ ಡರ್ಟ್ ಫೆಸ್ಟು, ಆಮೇಲೆ ಈ ಥರ ಸುಮಾರು ಒಂದಿಷ್ಟು ಕಾಂಪಿಟೇಷನ್ಸಿಗೆಲ್ಲ ಹೋಗ್ತಾ ಇದ್ದೆ. ಸೊ ಅದಾದಮೇಲೆ ನನಗೆ ಅಲ್ಲಿ ಅವಾರ್ಡ್ಸ್ ಎಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಪೋಡಿಯಂ ರೀಚ್ ಆದೆ, ನಾನು ಸ್ಟೇಜ್ ಎಲ್ಲ ರೀಚ್ ಆದೆ, ರನ್ನರ್ ಅಪ್ ಆಗಿ ಸ್ಟಾರ್ಟ್ ಆಯಿತು. ಹಾಗೆ ಆಮೇಲೆ ಒಂದಿಷ್ಟು ಫೀಮೇಲ್ ಗ್ರೂಪ್ಸ್ಗಳಿಂದ, ಬೈಕರ್ ಗ್ರೂಪ್ಗಳಿಂದ ಅಲ್ಲೂ ನನಗೆಲ್ಲ ಕರೆಕ್ಟ್ ಸ್ಟಾರ್ಟ್ ಮಾಡಿ, ಸೊ ಆ ಥರದ್ದೆಲ್ಲ ಅವಾರ್ಡ್ಸು ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಫೀಮೇಲ್ ಲೇಡಿ ರೈಡರು ಅಂತ ಈ ಥರ ಅವಾರ್ಡ್ಸು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ವಂಡರ್ಫುಲ್ ಅನ್ಸುತ್ತಾ ಈಗ ಜರ್ನಿ ನೆನಪಿಸ್ಕೊಂಡ್ರೆ? ವೆನ್ ಐ ಲುಕ್ ಬಿಹೈಂಡ್ ಎಲ್ಲ ನನಗೆ ಅನಿಸುತ್ತೆ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಮೋರ್ ಓವರ್ ತುಂಬ ಜನ ನನ್ನ ಸುತ್ತಮುತ್ತ ವೆನ್ ದೇ ಹಿಯರ್ ದ ಸ್ಟೋರಿ ಅಲ್ಲ, ಅವ್ರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಲೈಕ್ ಮೋಟಿವೇಟ್ ಆದಂಗೆ ಆಗುತ್ತೆ. ನಾವು ಕೂಡ ಈ ಥರ ಮಾಡ್ತೀವಿ, ನನಗೂ ಈ ಥರ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಅಂತ ಬಂದು ಸಾಕಷ್ಟು ಹೆಣ್ಮಕ್ಳು ನನಗೆ ಟಿಪ್ಸ್ ಎಲ್ಲ ಕೇಳ್ತಾರೆ ಆ್ಯಂಡ್ ಇನ್ಫಾರ್ಮೇಷನ್ಸ್ ಕೇಳ್ತಿರ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ವೆನ್ ದೇ ಫೀಲ್ ಲೋ ಆಲ್ಸೋ ದೇ ಕಾಲ್ ಮೀ, ಈ ಥರ ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡೋದು ಏನು ಅಂತ. ಸೊ ಒಂಥರ ಚೆನ್ನಾಗಿ ಅನಿಸಿದೆ ನನಗೆ. ಐ ಆಮ್ ಏಬಲ್ ಟು ಇಂಪ್ಯಾಕ್ಟ್ ಸಮ್ ಒನ್ಸ್ ಲೈಫ್ ಅಂತ ಖುಷಿ ಆಗುತ್ತೆ. ಬ್ಯಾಲೆನ್ಸಿಂಗ್ ಬಹಳ ಮುಖ್ಯ ಬೈಕಿಂಗ್ ಅಲ್ಲಿ ಅಂತ ಹೇಳ್ತಾ ಇದ್ರಿ. ಬ್ಯಾಲೆನ್ಸ್ ಅನ್ನ ರೂಢಿಸ್ಕೊಳ್ಳೋದಕ್ಕೆ ನೀವ್ ಯಾವೆಲ್ಲ ರೀತಿ ಪ್ರಯತ್ನ ಪಟ್ರಿ? ಫಸ್ಟು ಅದರಲ್ಲಿ ಟೆಕ್ನಿಕ್ಸ್ ಎಲ್ಲ ಇರುತ್ತೆ. ಇಟ್ಸ್ ಲೈಕ್ ಆನ್ ಗ್ರೌಂಡೇ ಮಾಡಿದಾಗ ನಮಗೆ ಅದು ಗೊತ್ತಾಗೋದು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ನಮ್ಮದು ಯಾವ ಥರ ಇದೆ, ನಮ್ಮ ಬಾಡಿ ಬ್ಯಾಲೆನ್ಸು, ಆಮೇಲೆ ನಮಗೆ ಯಾವ ಥರ ನಾವು ಅದನ್ನು ಟರ್ನ್ ತೊಗೊಂಡ್ರೆ ಬ್ಯಾಲೆನ್ಸಿಂಗ್ ಸಿಗುತ್ತೆ ಅಂತ. ಸೊ ಅದು ಈಚ್ ಇಂಡಿವಿಜುವಲ್ ಮೇಲೆ ಹೋಗುತ್ತೆ. ಆಮೇಲೆ ಬಾಡಿ ಪೊಸಿಷನಿಂಗು ಮ್ಯಾಟರ್ ಆಗುತ್ತೆ. ಸೊ ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಇಟ್ ಇಸ್ ಕೈಂಡ್ ಆಫ್ ಅ ಟೆಕ್ನಿಕ್. ವಾಹನ ಓಡಿಸ್ತಾ ನಮಗೆ ಗೊತ್ತಾಗುತ್ತೆ ಯಾವ ಥರ ನಾವು ಬ್ಯಾಲೆನ್ಸಿಂಗ್ ಮಾಡ್ಬೋದು ಅಂತ. ಸೊ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಈ ಒಂದು ರೈಡಿಂಗ್ ಎಲ್ಲ ಏನಿದೆ, ಇದು ಟೆಕ್ಸ್ಟ್ ಬುಕ್ ಥಿಯರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಕಲಿಬೇಕು ಅಂತ ಹೇಳ್ತಾ ಇದ್ದೀರಾ? ಎಸ್, ದಟ್ ಇಸ್ ಟ್ರೂ. ಆನ್ ಗ್ರೌಂಡು ನೀವು ಸ್ಟಾರ್ಟ್ ಮಾಡಿದಾಗ ಪ್ರಾಕ್ಟೀಸು, ಅವಾಗ ನಿಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಥರ ಅದನ್ನ ಓಡಿಸ್ಬೇಕು ಏನು ಅಂತ. ಸುಷ್ಮಿತಾ ಹುರಕಡ್ಲಿ ಅವರು ಅವತ್ತೊಂದು ದಿನ ಬೈಕಿಂಗ್ ಕಲಿಯೋದ್ರಿಂದ ಹಿಂದೆ ಸರಿದ್ಬಿಟ್ಟಿದ್ರೆ ಏನಾಗಿರ್ತಿದ್ರು ಇವತ್ತು? ಐ ಆಮ್ ನಾಟ್ ಶ್ಯೂರ್. ನಾನು ಅದ್ರ ಬಗ್ಗೆ ವಿಚಾರನೂ ಮಾಡಿಲ್ಲ. ಬಿಕಾಸ್ ನಂದು ಯಾವಾಗೂ ಒಂದೇ ಪ್ಲ್ಯಾನು. ದೆರ್ ಇಸ್ ನೋ ಪ್ಲ್ಯಾನ್ ಬಿ ಫಾರ್ ಮೀ. ಇದನ್ನು ಮಾಡಬೇಕು ಅಂತ ಆಸೆ ಬಂದರೆ ಅಲ್ಲಿ ಮೇಕ್ ಶೋರ್ ಹುಕ್ಕೋರ್ ಕ್ರುಕ್ಕು ನಾನು ಅದನ್ನು ಮಾಡೇ ತೀರ್ತೀನಿ. ಸೊ ಎಂಡ್ ಲೈನ್ ಫಿನಿಶ್ ಆಗೋ ಮಟ್ಟ ಐ ಡೋಂಟ್ ಗಿವ್ ಅಪ್. ಈ ಗಿವ್ ಅಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನೀವು ಬೈಕಿಂಗ್ ಜೊತೆಯಲ್ಲಿ ಜಿಮ್ನಾಸ್ಟಿಕ್ ಕೂಡ ಕಲಿತೆ ಅಂತ ಹೇಳ್ತಿದ್ರಿ. ಸೊ ನಾನು ಬೈಕಿಂಗ್ ರೇಸ್ ಸ್ಟಾರ್ಟ್ ಮಾಡಿದಾಗ ಐ ಫಿಗರ್ಡ್ ಔಟ್ ಸ್ಟ್ರೆಂಥನಿಂಗ್ ಬೇಕು, ಆಮೇಲೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದ್ದರೆ ಬಾಡಿಗೆ ಒಳ್ಳೆಯದು ಅಂತ ನಾನು ಜಿಮ್ಮು ಕೂಡ ಹೋಗ್ತಿದ್ದೆ. ಬೆಳಗ್ಗೆ ಜಿಮ್ ಹೋಗ್ತಿದ್ದೆ ಆ್ಯಂಡ್ ಸಾಯಂಕಾಲ ಒಂದು ಜಿಮ್ನಾಸ್ಟಿಕ್ ಗುರು ಒಬ್ಬರು ಸಿಕ್ಕಿದ್ರು ನನಗೆ. ಸೊ ಅವ್ರು ಕಲಿಸ್ತಿದ್ರು ನನಗೆ ಜಿಮ್ನಾಸ್ಟಿಕ್. ಅಲ್ಲಿ ಮಕ್ಕಳಿಗೆಲ್ಲ ಕಲಿಸ್ತಿದ್ರು. ಹೋಗಿ ರಿಕ್ವೆಸ್ಟ್ ಮಾಡಿದೆ. ಐ ಟೋಲ್ಡ್ ದೆಮ್ ನಾನು ಬೈಕಿಂಗಲ್ಲೆಲ್ಲ ಇದ್ದೀನಿ ಅಂತ. ಸೊ ಅವರು ಆಯ್ತಾಯಿತು, ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ನೀವು ಜಾಯ್ನ್ ಆಗಿ ಅಂತ ಹೇಳಿ ಸೊ ಅವ್ರ ಜೊತೆ ನಾನು ಸ್ಟಾರ್ಟ್ ಮಾಡಿದೆ ಜಿಮ್ನಾಸ್ಟಿಕ್. ಸೊ ಅಲ್ಲೂ ಚೆನ್ನಾಗೆಲ್ಲ ಈವ್ನಿಂಗ್ ಎಲ್ಲ ಹೋಗ್ತಿದ್ದೆ. 1 hour ಐ ಯೂಸ್ ಟು ಗಿವ್ ಫಾರ್ ಜಿಮ್ನಾಸ್ಟಿಕ್ ಆಲ್ಸೋ. ಇವಾಗ ನಾನು ಟ್ರಾವೆಲಿಂಗ್ ಮಾಡೋದ್ರಿಂದ ಐ ಡೋಂಟ್ ಹ್ಯಾವ್ ಮಚ್ ಟೈಮ್. ಬಟ್ ಬೈಕಿಂಗ್ ಮಾಡೋ ಟೈಮಲ್ಲಿ ಐ ಯೂಸ್ ಟು ಗಿವ್ ಫುಲ್ ಟೈಮ್ ಕೊಡ್ತಿದ್ದೆ ಅದಕ್ಕೆ ಅಂತ. ಬಟ್ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಬೈಕಿಂಗಿಂದ ಶುರುವಾಯಿತು, ಟ್ರಾವೆಲಿಂಗ್ನಲ್ಲಿ ಮುಂದುವರಿತಾ ಇದೆ ನಿಮ್ಮ ಜೀವನ. ಸುಷ್ಮಿತಾ ಅವರೇ, ಟ್ರಾವೆಲಿಂಗ್, ಟ್ರೆಕ್ಕಿಂಗ್ ಇದೆಲ್ಲ ನಿಮ್ಮ ಪಾಲಿಗೆ ಏನು, ಹೇಗೆ ಶುರುವಾಯಿತು ಈ ಜರ್ನಿ? ಸೊ ನನಗೆ ನೇಚರ್ ಜೊತೆ ಕನೆಕ್ಟ್ ಆಗಬೇಕು ಅಂತ ಸ್ಟಾರ್ಟ್ ಆಯಿತು. ಈ ಸಿಟಿ ಲೈಫಲ್ಲಿ ವಿ ಫೀಲ್ ಮೋಸ್ಟ್ ಆಫ್ ದೆಮ್ ಫೀಲ್ ಲೈಕ್ ಓಕೆ ಸ್ವಲ್ಪ ನೇಚರ್ ಹತ್ರ ಹೋಗೋಣ, ಸಿಟಿ ಬಿಟ್ಟು ಹೊರಗೆ ಹೋಗೋಣ ಅಂತ ಅನ್ಸೋದು. ಸೊ ವೀಕೆಂಡಿಂದ ಶುರು ಆಯಿತು ಇದೆಲ್ಲ. ವೀಕೆಂಡ್ಸಲ್ಲಿ ನಾನು ಬೈಕೇ ತೊಗೊಂಡು ಹೋಗ್ತಿದ್ದೆ. ಆಮೇಲೆ ಒಂದು ಪಾಯಿಂಟಲ್ಲಿ ನಿಲ್ಸ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಿದ್ವಿ. ನನ್ನ ಫ್ರೆಂಡ್ಸು, ಟೀಮ್ ಮೆಂಬರ್ಸು ಅದನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ಆಮೇಲೆ ವೀಕೆಂಡ್ಸ್ ಹೋಗ್ತಾ ಅದು ಇವಾಗ ಫುಲ್ ಟೈಮ್ ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ. ಸೊ ಜರ್ನಿ ಚೆನ್ನಾಗಿದೆ ಇಲ್ಲಿ ತನಕ.
ನಿಮ್ಮ IT ಕ್ಷೇತ್ರದ ಕೆಲಸನ ಈ ಎಲ್ಲ ವಿಚಾರಗಳ ಜೊತೆ ಹೇಗಪ್ಪ ನಿಭಾಯಿಸ್ತೀರಾ? ನಂದು IT ಜರ್ನಿ ಹೇಳಬೇಕಂದ್ರೆ ಐ ವಾಸ್ ಇನ್ ಟು ಸ್ಟಾರ್ಟಪ್ ವರ್ಲ್ಡ್. ಅಲ್ಲೂ ಕೂಡ ನಾನು ಫೀಮೇಲ್ ಸ್ಪೆಷಲಿ ವುಮೆನ್ ಆಂಟ್ರಪ್ರಿನರ್ಸಿಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ವಿ. ಇಟ್ ಈಸ್ ಅ ಫುಡ್ ಟೆಕ್ ಪ್ಲಾಟ್ಫಾರ್ಮ್, ಸಾಫ್ಟ್ವೇರೇ ಅದು. ನಾವು ಒಂದು ಆ್ಯಪ್ ಬಿಲ್ಡ್ ಮಾಡಿದ್ವಿ ಹೆಣ್ಮಕ್ಳಿಗೆ, ಮನೇಲಿ ಕೂತ್ಕೊಂಡವ್ರಿಗೆ ದೇ ಕ್ಯಾನ್ ಪ್ರಿಪೇರ್ ದ ಫುಡ್, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ವಿ ಡೆಲಿವರಿ ಮಾಡೋಕ್ಕೆ ಅಂತ. ಸೊ ಇಟ್ ವಾಸ್ ಬಿಕಾಸ್ ಆಫ್ ಅ ಸ್ಟಾರ್ಟಪ್ ಅಲ್ಲ, ನಮಗೆ ವಿ ಯೂಸ್ ಟು ಗಿವ್ 24 hours ಫಾರ್ ದ್ಯಾಟ್ ಓನ್ಲಿ. ಬಟ್ ನನಗೆಲ್ಲೋ ಒಂದು ಕಡೆ ಪ್ಯಾಷನು ಬಿಡೋಕ್ಕಾಗ್ತಿರ್ಲಿಲ್ಲ. So I thought I have to balance anyhow. So I used to always prioritize my work. ಸೊ ವೀಕೆಂಡ್ ಬಂದ ತಕ್ಷಣ ಐ ಯೂಸ್ ಟು ಮೇಕ್ ಶ್ಯೂರ್ ಪ್ಯಾಷನಿಗೆ ಅಂತ. ಆಮೇಲೆ ವೀಕ್ ಡೇಸ್ ಎಲ್ಲ ಐ ಯೂಸ್ ಟು ಗಿವ್, ಇವನ್ ದೋ ಇಟ್ ವಾಸ್ 24 hours, ಐ ಯೂಸ್ ಟು ಗಿವ್ ಫಾರ್ ಮೈ ಸ್ಟಾರ್ಟಪ್. ಸೊ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಐ ನೆವರ್ ರಿಗ್ರೆಟೆಡ್ ನಾನು ಮಾಡೋ ಕೆಲಸ ಇಷ್ಟು ಹೆವಿ ಇದೆ ಆ ಥರ ಏನೂ ಇಲ್ಲ. ಬಿಕಾಸ್ ಐ ಯೂಸ್ ಟು ಡೂ ವಿತ್ ಸೋ ಮಚ್ ಆಫ್ ಲವ್ ಇನ್ ಬೋತ್ ದ ಪ್ಲೇಸಸ್. ಪ್ರೊಫೆಷನ್ ಆಗಲಿ ಪ್ಯಾಷನ್ ಆಗಲಿ ಐ ಯೂಸ್ ಟು ಗಿವ್ ಫುಲ್ ಹಾರ್ಟ್ ಆ್ಯಂಡ್ ಡೂ ಇಟ್. ಸೊ ನನಗೆ ಯಾವಾಗೂ ಒಂಥರ ಬರ್ಡನ್ ಅನಿಸಿಲ್ಲ. ಟ್ರೆಕ್ಕಿಂಗನ್ನು ನೀವು ರೂಢಿಸ್ಕೋಬೇಕಾದ್ರೆ ಫಿಸಿಕಲ್ ಆಗಿ ಎದುರಿಸಿದಂತಹ ಸವಾಲ್ಗಳೇನು? ಐ ಥಿಂಕ್ ಸ್ಟೆಮಿನಾ ತುಂಬ ಬೇಕಾಗುತ್ತೆ ಟ್ರೆಕ್ಕಿಂಗಿಗೆ ಹೋಗೋ ಟೈಮಲ್ಲಿ. ಬಿಕಾಸ್ ನಾನು ಆಲ್ರೆಡಿ ಜಿಮ್ಮು ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಆ್ಯಕ್ಟಿವ್ ಇದ್ದೆ ಅಂತ. ಸೊ ನನಗೆ ಅಷ್ಟೊಂದೇನು ಚಾಲೆಂಜಸ್ ಬರಲಿಲ್ಲ. ಬಟ್ ಐ ವಾಸ್ ಏಬಲ್ ಟು ಡೂ ಟ್ರೆಕ್ಕಿಂಗ್. ನನಗೆ ಆ ಥರ ಏನು ಡಿಫಿಕಲ್ಟಿ ಅನ್ನಿಸ್ಲಿಲ್ಲ ಮಾಡೋದ್ರಲ್ಲಿ. ಅದರ ಜೊತೆಯಲ್ಲಿ ಟ್ರಾವೆಲಿಂಗನ್ನು ರೂಢಿಸ್ಕೋಬೇಕು ಅನ್ನೋದಾದ್ರೆ ಬಹಳ ಕಷ್ಟ ಅಂತ ತುಂಬಾ ಜನ ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಸ್ಥಳಗಳಲ್ಲೂ ಬಹಳ ಕಂಫರ್ಟಬಲ್ ಆದಂತಹ ಮೂಲಭೂತ ಸೌಲಭ್ಯಗಳು ಸಿಗೋದಿಲ್ಲ. ಒಬ್ಬ ಹೆಣ್ಣು ಮಗಳಾಗಿ, ಒಬ್ಬ ಯೂತ್ ಆಗಿ ನೀವದನ್ನ ಯಾವ ರೀತಿಯಲ್ಲಿ ಎದುರಿಸ್ತಾ ಇದ್ದೀರಾ? ಚಾಲೆಂಜಸ್ ತುಂಬ ಇದೆ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ. ಬಟ್ ತುಂಬ ಕಲಿಯೋಕ್ಕಿರುತ್ತೆ. ಅಷ್ಟೊಂದು ಇರಲಿಲ್ಲ ಟ್ರಾವೆಲಿಂಗ್ ಮಾಡಬೇಕಂತ ನನ್ನ ಮೈಂಡಲ್ಲಿ ಇರಲಿಲ್ಲ. ಒನ್ ಫೈನ್ ಡೇ ಐ ಥಾಟ್ ಲೈಕ್ ಲೆಟ್ ಮೀ ಟೇಕ್ ಸಮ್ ಬ್ರೇಕ್ ಅಂತ ಕರಿಯರ್ ಬ್ರೇಕ್ ತೊಗೊಂಡು ಐ ಜಸ್ಟ್ ಪ್ಯಾಕ್ಡ್ 3 ಡ್ರೆಸ್ ಇಟ್ಕೊಂಡು ನಾನು ಪ್ಯಾಕ್ ಮಾಡಿಕೊಂಡೆ ನನ್ನ ಬ್ಯಾಗು. ಆ್ಯಂಡ್ ಐ ಸ್ಟಾರ್ಟೆಡ್ ದ ಜರ್ನಿ. ಸ್ಟಾರ್ಟ್ ಮಾಡಿದಾದಮೇಲೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಡಿಫ್ರೆಂಟ್ ಮೈಂಡ್ ಸೆಟ್ ಪೀಪಲ್ ಎಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಒಬ್ವಿಯಸ್ಲಿ ಕಾಂಪ್ರಮೈಸ್ ಮಾಡೋದಿರುತ್ತೆ, ಲೈಕ್ ಸ್ಟೇ ಆಗಲಿ ಊಟದ್ದಾಗಲಿ. ಬಟ್ ಇಟ್ ವಾಸ್ ಫನ್. ನನಗೆ ಅದು ಚೆನ್ನಾಗಿ ಅನಿಸ್ತಾ ಇತ್ತು ಟ್ರಾವೆಲಿಂಗ್ ಮಾಡೋದು, ತುಂಬ ಕಲಿಯೋಕ್ಕೆ ಸಿಗ್ತಾ ಇದೆ ಅಂತ. ಸೊ ಅವಾಗಿಂದ ಶುರು ಮಾಡಿದ್ದು, ಇವಾಗ ಫುಲ್ ಟೈಮ್ ಟ್ರಾವೆಲಿಂಗಲ್ಲೇ ಇದ್ದೀನಿ ಇವಾಗ. ದಟ್ಸ್ ರಿಯಲಿ ವಂಡರ್ಫುಲ್. ಯಾವ ಜಾಗಗಳಿಗೆಲ್ಲ ನೀವು ವಿಸಿಟ್ ಮಾಡಿದ್ದೀರಾ? ಸೊ ಪ್ರಯಾಗ್ರಾಜಲ್ಲಿ ನಾನು ಫಸ್ಟ್ ಹೇಳಬೇಕಂದ್ರೆ ಶುರುವಾಗಿದ್ದು ಅಲ್ಲಿಂದ, ಕುಂಭಮೇಳದಲ್ಲಿ ಮಾಡಿದೆ. ಆ್ಯಂಡ್ ಅಲ್ಲಿ ನಾನು 50 days ಇದ್ದೆ. ಅಲ್ಲಿ ಸೇವೆ ಮಾಡೋದು, ಸೋಷಲ್ ವರ್ಕ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ. ಆಮೇಲೆ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಅಲ್ಲಿ ಕೂತ್ಕೊಂಡು ಜನರಿಗೆ ಸಹಾಯ ಮಾಡೋದು, ಆಮೇಲೆ ಸಂಧ್ಯಾ ವಂದನೆ ಮಾಡೋದು, ಈ ಥರ ಸ್ಪಿರಿಚುವಲಿಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ ನಾನು. ಅಲ್ಲಿ ನನಗೆ ತುಂಬ ಕಲಿಯೋಕ್ಕೆ ಸಿಕ್ತು ಪ್ರಯಾಗ್ರಾಜಿಂದ. ಸೊ ಅದಾದಮೇಲೆ ಸೋಲೋ ಟ್ರಾವೆಲಿಂಗ್ ಅಂತ ಈ ಕಡೆ UP ಕಡೆ ಅದೆಲ್ಲ ಕಾಶಿ ಆಗಲಿ ಅಯೋಧ್ಯೆ ಆಗಲಿ ಆ ಕಡೆ ಎಲ್ಲ ಸುತ್ತಮುತ್ತ ಎಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ಚಾರ್ಧಾಮು, ಜ್ಯೋತಿರ್ಲಿಂಗಗಳು, ಈ ಥರ ಒಂದೊಂದೇ ಲಿಸ್ಟಲ್ಲಿ ಆ್ಯಡ್ ಆಗ್ತಾ ಹೋಯ್ತದು. ಸರಿ ನಡೀತಾ ಇದೆ ಇವಾಗೂ ಕೂಡ. ಇದೆಲ್ಲ ಕಂಪ್ಲೀಟ್ ಸೋಲೋ ಟ್ರಾವೆಲಿನಾ? ಇಲ್ಲ, ಒಂದಿಷ್ಟು ಸೋಲೋ, ಆಮೇಲೆ ಒಂದಿಷ್ಟು ಹೋಸ್ಟ್ ಮಾಡಿದ್ದೀನಿ ನಾನು ಕೂಡ, ಆರ್ಗನೈಸ್ ಮಾಡ್ತಾ ಇದ್ದೀನಿ. ಸೊ ಗ್ರೂಪು ಇರುತ್ತೆ, ಸೋಲೋನು ಇರುತ್ತೆ, ಮಿಕ್ಸ್ ಇದೆ ಎಲ್ಲ. ಸೋಲೋ ಟ್ರಾವೆಲ್ ಮಾಡೋ ಟೈಮಲ್ಲಿ ನೀವು ಯಾವ ರೀತಿಯಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತೀರಾ? ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಟ್ರಿಪ್ ಏನಾದರೂ ಪ್ಲ್ಯಾನ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ನಾವು ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿಕೊಂಡು ಅದರ ರಿವ್ಯೂಸ್ ಎಲ್ಲ ನೋಡಿಕೊಂಡು ಬಜೆಟ್ ಫ್ರೆಂಡ್ಲಿ ಇರೋದೆಲ್ಲ ನೋಡಿಕೊಂಡು ದೆನ್ ವಿ ಹ್ಯಾವ್ ಟು ಬುಕ್ ಅಕಾರ್ಡಿಂಗ್ಲಿ. ಯಾರನ್ನಾದ್ರೂ ಮಾತಾಡ್ಸೋದಾಗಲಿ ಅಥವಾ ಏನಾದರೂ ಇದ್ದರೆ ಈಸಿಲಿ ಟ್ರಸ್ಟ್ ಮಾಡಿಕೊಂಡು ಅದೆಲ್ಲ ಮಾಡೋದು ಸ್ವಲ್ಪ ಇದಾಗುತ್ತೆ. ನೋಡ್ಕೋಬೇಕು ಯಾರು ಹೆಂಗೆ ಏನು ಅಂತ ನೋಡ್ಕೊಂಡು ಇದು ಮಾಡಬೇಕು. ಆ್ಯಂಡ್ ಯೂಶಲಿ ನಾವು ಸ್ವಲ್ಪ ಸೇಫ್ಟಿ ಐಟಮ್ಸು ಇಟ್ಕೋಬೇಕಾಗತ್ತೆ ನಮ್ಮ ಹತ್ರ. ಪೆಪ್ಪರ್ ಸ್ಪ್ರೇ ಆಗಲಿ ಅಥವಾ ಸಮಥಿಂಗ್ ಲೈಕ್ ಪಿನ್ ಪಾಯಿಂಟ್ಸ್ ಇರೋದು, ಶಾರ್ಪ್ ಐಟಮ್ಸು ಅದೆಲ್ಲ ಇಟ್ಕೊಂಡು ವಿ ಕ್ಯಾನ್ ಟ್ರಾವೆಲ್. ಸಾಮಾನ್ಯ ಸೋಲೋ ಟ್ರಾವೆಲ್ ಅಂತ ಹೇಳ್ತಿದ್ದ ಹಾಗೆ ಪರ್ಸನಲ್ ವೆಹಿಕಲ್ ಅನ್ನ ಚೂಸ್ ಮಾಡೋದು ಒಳ್ಳೆದಾ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡೋದು ಒಳ್ಳೆದಾ? ಸೊ ನಂದು ಟ್ರಾವೆಲಿಂದ ಉದ್ದೇಶ ಏನಂದರೆ, ನಾನು ಆದಷ್ಟು ಜನರ ಜೊತೆ ಬೆಳಿಬೇಕು, ಆಮೇಲೆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಅಂತ ಇದೆ. ಸೊ ನಾನು ಆದಷ್ಟು ಯೂಸ್ ಮಾಡೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸೇ, ಆಮೇಲೆ ಗ್ರೂಪಲ್ಲೇ ಹೋಗೋದು ಎಲ್ಲ ಇಷ್ಟಪಡ್ತೀನಿ. ಸೊ ಅದು ಇಂಡಿವಿಜುವಲ್ ಬೇಸಿಸ್ ಮೇಲೆ ಇರುತ್ತೆ. ಅವರಿಗೆ ಆ ಥರ ಟ್ರಾವೆಲಿಂಗ್ದು ಏನು ಉದ್ದೇಶ ಇದೆ ಅದರ ಮೇಲೆ ಅವರು ಚೂಸ್ ಮಾಡ್ಕೋಬೋದು. ನಿಮ್ಮ ಪ್ರಕಾರ ಯಾವುದು ಬೆಸ್ಟ್? ಐ ಥಿಂಕ್ ಪಬ್ಲಿಕ್ ಇಷ್ಟ, ಜನರ ಜೊತೆ ಬೆರೆಯೋದಿದ್ರೆ ಪಬ್ಲಿಕ್ ಒಳ್ಳೆಯದು. ನಾನು ಕೂಡ ಸೋಲೋ ಟ್ರಾವೆಲರ್ ಆಗಬೇಕು ಅಂತ ಅಂದ್ಕೊಳ್ಳುವಂತಹ ಹೆಣ್ಮಕ್ಳಿಗೆ ಮತ್ತು ಯೂತ್ಸ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಐ ವುಡ್ ಸೇ ಇಟ್ ಇಸ್ ವೆರಿ ಗುಡ್. ಸೋಲೋ ಟ್ರಾವೆಲಿಂಗ್ ಮಾಡಬೇಕು. ಬಿಕಾಸ್ ಕಂಫರ್ಟ್ ಝೋನಿಂದ ನಾವು ಹೊರಗೆ ಬರ್ತೀವಿ. ನಮ್ಮದು ಏನಿರುತ್ತೆ ಸ್ಟ್ರೆಂತು, ಆಮೇಲೆ ಸ್ವಲ್ಪ ಭಯ ಹೋಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ.
ಜನರ ಜೊತೆ ಹೆಂಗೆ ಬೆರಿಬೇಕು, ಹೆಂಗೆ ಮಾತಾಡಬೇಕು, ಆಮೇಲೆ ಒಂದಿಷ್ಟು ಚಾಲೆಂಜಸ್ ಬರುತ್ತೆ ಸಿಚುವೇಶನ್, ಅದನ್ನು ನಾವು ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ತುಂಬ ಕಲಿಯೋದಿರುತ್ತೆ. ಸೋಲೋ ಟ್ರಾವೆಲಿಂಗ್ ಮಾಡಿದ್ರೆ ಇಟ್ ಈಸ್ ವಂಡರ್ಫುಲ್. ಈಗ ಯಾರಾದರೂ ತಮಗೆ ಗೊತ್ತಿಲ್ಲದಿರುವಂತಹ ಭಾಷೆ ಇರುವಂತಹ ಜಾಗಗಳಿಗೆ ಪ್ರವಾಸ ಹೋಗಬೇಕು ಅಂತ ಅಂದ್ಕೋತಿದ್ದಾರೆ, ಸೋಲೋ ಟ್ರಾವೆಲ್, ಅಂತಹ ಜಾಗಗಳಲ್ಲಿ ಅವರು ಯಾವ ರೀತಿಯಲ್ಲಿ ವ್ಯವಹರಿಸಬೇಕಾಗತ್ತೆ? ಸೊ ಇವಾಗ ಟೆಕ್ನಾಲಜಿ ಇದೆ ನಮ್ಮ ಹತ್ರ. ಸೊ ಒಂದು ನಾವು ಯೂಸ್ ಮಾಡ್ಬೋದು, ಟ್ರಾನ್ಸ್ಲೇಟರ್ ಅಂತ ಯೂಸ್ ಮಾಡಿಕೊಂಡು ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ಆದಷ್ಟು ಆ್ಯಕ್ಷನಲ್ಲಿನೇ ಮಾಡಿ ಮುಗಿಸ್ಬೋದು. ವಿಚ್ ಹ್ಯಾಸ್ ವರ್ಕ್ ಫಾರ್ ಮೀ. ಅದೇನಂದರೆ ಅಲ್ಲಿ ಲೋಕಲ್ ಫ್ರೆಂಡ್ ಯಾರಾದರೂ ಕನೆಕ್ಷನ್ ಇದ್ದೇ ಇರುತ್ತೆ. ಯಾರ್ದಾದ್ರೂ ಕಡೆಯಿಂದ ಏನಾದರೂ ಕನೆಕ್ಷನ್ ಸಿಕ್ಕರೆ ಅಲ್ಲೊಬ್ಬರನ್ನ ಲೋಕಲ್ ಫ್ರೆಂಡ್ ಮಾಡಿಕೊಂಡು ಅವ್ರ ಮುಖಾಂತರ ಏನಾದರೂ ಹೆಲ್ಪ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ದಟ್ ಈಸ್ ಹೆಲ್ಪ್ ಆ್ಯಕ್ಚುಲಿ. ಇಂಟರ್ನೆಟಲ್ಲೆಲ್ಲ ಮುಂಚೆನೇ ಇನ್ಫಾರ್ಮೇಷನ್ ತೆಕ್ಕೊಂಡೋಗಿ ಯಾವ ಥರ ಎಲ್ಲಿ ಹೋಗಬೇಕು, ಏನು, ಆಮೇಲೆ ಹೆಂಗೆ, ಯಾವ ಪ್ಲೇಸಸ್ ಏನು ಥರ ಇದೆ ಅಂತ ತಿಳ್ಕೊಂಡೇ ಹೋದರೆ ಉತ್ತಮ. ಟ್ರಾವೆಲಿಂಗ್ ಅದು ಸೋಲೋ ಟ್ರಾವೆಲ್ ಆಗಿರಬಹುದು, ಗ್ರೂಪ್ ಟ್ರಾವೆಲ್ ಆಗಿರಬಹುದು, ಯಾವುದೇ ಒಬ್ಬ ವ್ಯಕ್ತಿ ಅಂದ್ಕೊಳ್ಳುವಂಥದ್ದು ನಾನು ಫಿಸಿಕಲಿ ಫಿಟ್ ಇದ್ರೆ ಸಾಕು ಅಂತ. ನಿಮ್ಮ ಇಷ್ಟೂ ವರ್ಷಗಳ ಜರ್ನಿಯಲ್ಲಿ ಸುಷ್ಮಿತಾ ಅವರೇ, ಮೆಂಟಲ್ ಫಿಟ್ನೆಸ್ ಎಷ್ಟರ ಮಟ್ಟಿಗೆ ಈ ರೀತಿಯಾದಂತಹ ಸೋಲೋ ಟ್ರಾವೆಲ್ನಲ್ಲಿ ಮತ್ತು ಗ್ರೂಪ್ ಟ್ರಾವೆಲ್ನಲ್ಲಿ ಪ್ರಭಾವವನ್ನು ಬೀರುತ್ತೆ, ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ? ಎಸ್, ಬೋತ್ ಆ್ಯಕ್ಚುಲಿ. ಮೆಂಟಲಿ ಆಮೇಲೆ ಫಿಸಿಕಲಿ ಇಸ್ ಇಂಪಾರ್ಟೆಂಟ್. ಎರಡೂ ಇರಬೇಕು. ಮೈಂಡ್ ಸೆಟ್ಟು ಇಸ್ ಬೇಕೇ ಬೇಕಾಗತ್ತೆ. ಏನಕ್ಕಂದರೆ ನಾವು ಡಿಫ್ರೆಂಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಮ್ಮದು ರೀಜನ್ ಬಿಟ್ಟು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಊಟದಿಂದ ಹಿಡಿದು, ಕ್ಲೈಮೇಟಿಂದ ಹಿಡಿದು, ಜನರಿಂದ ಹಿಡಿದು ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ನಾವು ಮೈಂಡ್ ಸೆಟ್ ಮಾಡ್ಕೊಂಡು ಬರಬೇಕು ದಟ್ ವಿಲ್ ಬಿ ಫ್ಲೆಕ್ಸಿಬಲ್. ಅಲ್ಲಿ ಹೆಂಗೆ ಬಂದರೂ ಕೂಡ ವಿಲ್ ಬಿ ಫೈನ್, ಅಡ್ಜಸ್ಟ್ ಆಗ್ತೀವಿ ಅಂತ. ಆ್ಯಂಡ್ ಮೋರ್ ಓವರ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಏನಿರುತ್ತೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬೆಸ್ಟ್. ಸೊ ದಿಸ್ ಮೆಂಟಾಲಿಟಿ ಬೇಕಾಗುತ್ತೆ. ನಾವು ಮುಂಚೆನೆ ಗ್ರೂಪಿನೆಲ್ಲ ಕರ್ಕೊಂಡು ಹೋಗೋ ಟೈಮಲ್ಲೂ ಕೂಡ ವಿ ಆಲ್ವೇಸ್ ಇದನ್ನ ಹೇಳ್ತೀವಿ ಎಲ್ಲರಿಗೂ. ಸೊ ಈ ಥರ ಇರುತ್ತೆ ಅಲ್ಲಿ ಸಿಚುವೇಶನ್ಸು, ಸೊ ಮೆಂಟಲಿನೂ ನೀವು ಪ್ರಿಪೇರ್ ಆಗಿ ಬನ್ನಿ ಅಂತ. ಸೊ ಅದಕ್ಕೆ ನಾವು ಮೈಂಡ್ ಸೆಟ್ಟು ಕೂಡ ಸೆಟ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ. ವಿ ಆರ್ ಕಮಿಂಗ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್. ಬೇರೆ ಜಾಗದಲ್ಲಿ ಹೋಗ್ತಿದ್ದೀವಿ ಅಂದರೆ ಅಲ್ಲಿದು ಹೆಂಗಿರುತ್ತೆ ಅದರ ಪ್ರಕಾರ ಹೊಂದ್ಕೋಬೇಕು ಅಂತ. ಮೈಂಡನ್ನು ಫಿಟ್ ಆಗಿಟ್ಕೊಳ್ಳೋದಕ್ಕೆ ನೀವು ಟ್ರಾವೆಲರ್ಸ್ಗೆ ಮುಂಚೆನೆ ಸಿದ್ಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಯೋಗ ಬಹಳ ಮುಖ್ಯ. ನೀವೊಬ್ಬ ಯೋಗ ಗುರುವಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಈ ಜರ್ನಿ ಹೇಗಪ್ಪ ಸ್ಟಾರ್ಟ್ ಆಯಿತು? ಸೊ ನಾನು ಪ್ರಯಾಗ್ರಾಜಲ್ಲಿ ಇದ್ದಾಗಲೇ ನನಗೆ ತುಂಬ ಗೊತ್ತಾಯಿತು ಫಿಸಿಕಲ್ ಬಗ್ಗೆನೂ, ಅದೆಲ್ಲ ಅಲ್ಲಿ ಎಲ್ಲ ಸ್ವಲ್ಪ ಮಾಡ್ತಿದ್ದೆ ಯೋಗ ಸ್ವಲ್ಪ ಜನರ ಜೊತೆ. ಆವಾಗ ಐ ಗಾಟ್ ಟು ನೋ ದಟ್ ಯೋಗ ಇಸ್ ನಾಟ್ ಜಸ್ಟ್ ಅನ್ ಎಕ್ಸಸೈಸ್, ಇಟ್ ಈಸ್ ಆಲ್ಸೋ ಕನೆಕ್ಟ್ಸ್ ವಿತ್ ಯೋರ್ ಮೈಂಡ್ ಆಲ್ಸೋ. ಮೈಂಡ್ ಕಾಮ್ ಮಾಡುತ್ತೆ ಅಂತೆಲ್ಲ ಗೊತ್ತಾಯಿತು. ಸೊ ಅವಾಗಿಂದ ನಾನು ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ವಾಸ್ ಏಬಲ್ ಟು ಸಿ ನನ್ನಲ್ಲಿ ತುಂಬ ಡಿಫ್ರೆನ್ಸ್. ಐ ವಾಸ್ ಏಬಲ್ ಟು ಕಾಮ್ ಮೈ ಮೈಂಡ್, ಥಾಟ್ಸನ್ನು ಕಂಟ್ರೋಲ್ ಮಾಡೋದು, ಅದೆಲ್ಲ ಹೆಲ್ಪ್ ಆಯಿತು ನನಗೆ. ಸೊ ನಾನು ಯೋಗ ಕಲಿತಾ ಕಲ್ಸೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸೊ ಆರ್ಟ್ ಆಫ್ ಬ್ರೀದಿಂಗ್ ಅಂತ ಒಂದು ಕಾನ್ಸೆಪ್ಟು ಐ ಕೇಮ್ ಅಕ್ರಾಸ್ ದ್ಯಾಟ್. ಬ್ರೆತ್ತಲ್ಲಿನೇ ಯು ಕ್ಯಾನ್ ಕಂಟ್ರೋಲ್ ನಿಮ್ಮ ಥಾಟ್ಸನ್ನಾಗಲಿ, ನಿಮ್ಮ ಪ್ರಾಣಗಳನ್ನಾಗಲಿ, ದ ವೇ ಯು ಟಾಕ್, ನಿಮ್ಮದು ಥಾಟ್ಸನ್ನು ಹೆಂಗೆ ಸ್ಲೋ ಡೌನ್ ಮಾಡ್ಬೋದು, ಆಮೇಲೆ ಇಮೋಷನ್ಸನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೋದು. ಸೊ ಇದೆಲ್ಲ ನಾನು ಕಲಿತಾ ಇದ್ದೀನಿ ಇವಾಗ. ಸೊ ಹಂಗೆ ಕಲಿಸ್ತಾನೂ ಇದ್ದೀನಿ. ಈ ಒಂದು ಜರ್ನಿಯಲ್ಲಿ ನೀವು ಯಾವೆಲ್ಲ ಬದಲಾವಣೆಗಳನ್ನು ಕಂಡುಕೊಳ್ತಾ ಇದ್ದೀರಾ? ಜಿಮ್ಮಲ್ಲಿ ಶುರುವಾಗಿದ್ದು ನಿಮ್ಮ ಪ್ರಯಾಣ ಈಗ ಯೋಗ ಶಾಲೆಯತ್ತ ಬಂದು ನಿಂತಿದೆ. ಎರಡಕ್ಕೂ ಏನು ತುಂಬ ಡಿಫ್ರೆನ್ಸ್ ಇದೆಯಾ? ಜಿಮ್ಮಲ್ಲಿ ನನಗೆ ಫಿಸಿಕಲಿ ಐ ವಾಸ್ ಗೆಟಿಂಗ್ ಫಿಟ್ ಅಂತ ಹೇಳ್ಬೋದು, ಔಟರ್ ಬಾಡಿ. ಬಟ್ ಯೋಗದಲ್ಲಿ ಐ ಆಮ್ ಏಬಲ್ ಟು ಹೀಲ್ ಅ ಲಾಟ್ ಆಫ್ ಥಿಂಗ್ಸ್. ಯೋಗ ಹ್ಯಾಸ್ ಆ್ಯಕ್ಚುಲಿ ಚೇಂಜ್ಡ್ ಅ ಲಾಟ್ ಇನ್ ಮೈ ಲೈಫ್. ಮೈಂಡ್ ಆಗಲಿ ನಂದು ಬಾಡಿ ಆಗಲಿ ಎರಡೂ ಫಿಟ್ ಆಗ್ತಿದೆ ಇದರಿಂದ. ಚೂಸ್ ಮಾಡ್ಬೋದು ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಕ್ಲಾರಿಟಿ ಸಿಗ್ತಿದೆ ನನಗೆ. ಆಮೇಲೆ ಫೋಕಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ಆ್ಯಂಗರ್ ಇಶ್ಯೂಸ್ ಎಲ್ಲ ಕಮ್ಮಿ ಆಗಿದೆ. ಏನಾದರೂ ಒಂದು ಮೈಗ್ರೇನ್ ಇಶ್ಯೂಸ್ ಆಗಲಿ ಅಥವಾ ಏನಾದರೂ ಇದ್ರೂ ಕೂಡ ಇಟ್ ಹ್ಯಾಸ್ ಸಾರ್ಟೆಡ್. ಯೋಗ ಮಾಡೋಕ್ಕೆ ಶುರು ಮಾಡಿದಾದ್ಮೇಲಿಂದ ಎಲ್ಲ ಒಂದೊಂದೇ ಹೆಲ್ಪ್ ಆಗಿದೆ ನನಗೆ. ಒಬ್ಬ ಯೂತ್ ನನಗೆ ಜಿಮ್ ಅಂದರೆ ಬಹಳ ಇಷ್ಟ, ಯೋಗ ಕೂಡ ಟ್ರೈ ಮಾಡಬೇಕು ಅಂತಿದ್ದೀನಿ, ನಿಮ್ಮ ಸಜೆಷನ್ ಏನು ಅಂತ ನಿಮ್ಮನ್ನು ಕೇಳಿದ್ರೆ? ಆ್ಯಕ್ಚುಲಿ ವೆರಿ ಗುಡ್. ಟ್ರೈ ಮಾಡೋದು ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಟ್ರೈ ಮಾಡಿ, ದೆನ್ ಯು ವಿಲ್ ನೋ ದ ರಿಸಲ್ಟ್ಸ್. ನಾನು ಕೂಡ ಫಸ್ಟು ಜಿಮ್ಮೆ ಅಂತ ಹಿಡ್ಕೊಂಡು ಕೂತ್ಕೊಂಡಿದ್ದೆ. ಬಟ್ ವೆನ್ ಐ ಸ್ಟಾರ್ಟೆಡ್ ಯೋಗ ಅಲ್ಲ, ಐ ವಾಸ್ ಏಬಲ್ ಟು ಸಿ ಅ ಲಾಟ್ ಆಫ್ ಡಿಫ್ರೆನ್ಸ್. ಇವಾಗ ಐ ಆಮ್ ಟೋಟಲಿ ಇಂಟು ಯೋಗ. ಇವಾಗ ಜಿಮ್ ಅದೆಲ್ಲ ಇದೆ. ಬಟ್ ಜಿಮ್ ಇಸ್ ಆಲ್ಸೋ ನಾಟ್ ಬ್ಯಾಡ್. ಅದು ನಿಮಗೆ ಬಾಡಿ ಫಿಟ್ನೆಸ್ ಆಗಲಿ, ಔಟರ್ ಶೇಪ್ ಎಲ್ಲ ಮಾಡುತ್ತೆ, ಸ್ಟ್ರೆಂಥನಿಂಗ್ ಎಲ್ಲ ಕೊಡುತ್ತೆ. ಬಟ್ ಯೋಗ ಇಸ್ ಲೈಕ್ ಟೋಟಲಿ ಡಿಫ್ರೆಂಟ್. ನಿಮಗೆ ಮೈಂಡು ಹೀಲ್ ಆಗುತ್ತೆ ಆ್ಯಂಡ್ ಆಲ್ಸೋ ಫಿಸಿಕಲಿ ಮೆಂಟಲಿ ಎರಡೂ ನಿಮಗೆ ಸ್ಟ್ರೆಂಥನಿಂಗ್ ಆಗುತ್ತೆ. ಇದೆಲ್ಲದರ ಜೊತೆಯಾಗಿ ನೀವು ಸರ್ಕಾರಿ ಶಾಲೆಗಳಲ್ಲಿ ಚಿತ್ರ ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಈ ಒಂದು ಬಣ್ಣದ ಪಯಣ, ಕೈಯಲ್ಲಿ ಕುಂಚವನ್ನ ಹಿಡಿದು ಬಣ್ಣಗಳನ್ನ ತುಂಬಿಸುವಂತಹ ಪಯಣ ಹೇಗೆ ಆರಂಭವಾಗಿದ್ದು? ನಾನು ಸೋಷಿಯಲ್ ವರ್ಕ್ಸ್ ತುಂಬ ಮಾಡ್ತಿದ್ದೆ
ವರ್ಕ್ ಮಾಡೋ ಟೈಮಲ್ಲೂ ಆಗಲಿ ಕಾಲೇಜ್ ಟೈಮಲ್ಲೂ ಆಗಲಿ ಯಾವಾಗಿದ್ರೂ ನನ್ನ ತಲೆಯಲ್ಲಿ ಏನಂದರೆ ನಾನು ಆದಷ್ಟು ಸೊಸೈಟಿಗೆ ಏನೋ ಕೊಡಬೇಕು ಅಂತ ಇದು ಯಾವಾಗಿದ್ರೂ ಇರೋದು ನನ್ನ ಮೈಂಡಲ್ಲಿ. ಸೊ ಎಷ್ಟಾಗುತ್ತೆ ಅಷ್ಟು ನನ್ನ ಕಡೆಯಿಂದ ಹೆಲ್ಪ್ ಮಾಡ್ತಾ ಇದ್ದೆ. ಟೀಮ್ ಸಿಕ್ತು ನನಗೆ ಹುಬ್ಬಳ್ಳಿಯಲ್ಲಿ. ಅವರು ಈ ಥರ ಬ್ಯೂಟಿಫೈ ಮಾಡೋದು, ಪೇಂಟ್ ಎಲ್ಲ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಅವ್ರ ಜೊತೆ ಜಾಯ್ನ್ ಆಗಿ ಗೌರ್ಮೆಂಟ್ ಸ್ಕೂಲಿಗೆಲ್ಲ ಹೋಗಿ ಪೇಂಟ್ ಎಲ್ಲ ಮಾಡೋದು, ಆಮೇಲೆ ನಮ್ಮ ಸಿಟಿ ಅದೆಲ್ಲ ಪೇಂಟ್ ಮಾಡೋದು, ಈ ಥರ ಶುರು ಆಯ್ತು ಅದು ಜರ್ನಿ. ಇವಾಗ ಚೆನ್ನಾಗಿ ನಡೀತಿದೆ. ನಾನು ಅದೇ ಟ್ರಾವೆಲಿಂಗ್ ಶುರು ಮಾಡಿದಾದ್ಮೇಲೆ ಸ್ವಲ್ಪ ಟೈಮ್ ಕೊಡೋಕ್ಕಾಗ್ತಿಲ್ಲ. ಬಟ್ ವೆನೆವರ್ ಐ ಮೀನ್ ಹುಬ್ಳಿ ಅವರು ಏನಾದರೂ ಇವೆಂಟ್ಸ್ ಈ ಥರ ಇಟ್ಟಿದ್ರೆ ಅಲ್ಲಿ ಪಾರ್ಟಿಸಿಪೇಟ್ ಅವಾಗ ಹೋಗಿ ಎಲ್ಲ ಮಾಡಿರ್ತಾ ಇರ್ತೀನಿ. ಯೂತ್ಸು ಈ ಥರದ ಪ್ರೋಗ್ರಾಮ್ಗಳಲ್ಲಿ ಯಾತಕ್ಕೆ ಇನ್ವಾಲ್ವ್ ಆಗಬೇಕಾಗತ್ತೆ? ಸೊ ಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಆಮೇಲೆ ಎವ್ರಿ ಇಂಡಿವಿಜುವಲ್ ಸಿಟಿಸನ್ಸು ನಾವು ಸೊಸೈಟಿಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ಕೊಡಬೇಕಾಗತ್ತೆ. ಆ್ಯಂಡ್ ನಮ್ಮದು ಸಿಟಿ, ನಮ್ಮ ಊರು ಎಲ್ಲ ನಾವು ನೋಡ್ಕೋಬೇಕಾಗತ್ತೆ. ನಮ್ಮ ಜವಾಬ್ದಾರಿ ಇರುತ್ತೆ, ನಾವು ಚೆನ್ನಾಗಿಟ್ಕೋಬೇಕು. ನಮ್ಮ ಕಡೆಯಿಂದ ಏನೇನಾಗುತ್ತೆ ನಾವು ಸೊಸೈಟಿಗೆ ಹೆಲ್ಪ್ ಮಾಡೋದು ಅದೆಲ್ಲ ಮಾಡಬೇಕಾಗತ್ತೆ. ಸೊ ಯೂತ್ ಯೂಶಲಿ ವೀಕೆಂಡ್ಸ್ ಆಗಲಿ ಅಥವಾ ಸಂಡೇಸ್ ಎಲ್ಲ ಅವೈಲೇಬಲ್ ಇದ್ದಾಗ ವೆನ್ ಎವರ್ ದೇ ಆರ್ ಫ್ರೀ ದೇ ಕ್ಯಾನ್ ಕಮ್ ಜಾಯಿನ್ ಆಗ್ಬೋದು. ಈ ಥರ ತುಂಬ ಆರ್ಗನೈಸೇಷನ್ಸ್ ಇದೆ, ಜಾಯಿನ್ ಆಗಿ ಅವ್ರದ್ದು ಒಂದು ಕೊಡುಗೆ ಕೊಡ್ಬೋದು ಅಂತ ಅನ್ಸುತ್ತೆ. ಆರ್ಗನೈಸೇಷನ್ನ ಹೊರತುಪಡಿಸಿ ಕೂಡ ನಾನು ಸೊಸೈಟಿಗೆ ಸಹಾಯ ಮಾಡೋಕ್ ಮನ್ಸಿದೆ ಅಂತ ಒಬ್ಬ ಯೂತ್ ಅಂದ್ರೆ ಅವರು ಯಾವೆಲ್ಲ ರೀತಿಯಲ್ಲಿ ತೊಡಗಿಸ್ಕೋಬಹುದಾಗತ್ತೆ? ಅದು ಬೇಸ್ಡ್ ಆನ್ ನಿಮಗೆ ಯಾವ ಥರ ಚೇಂಜಸ್ ಬೇಕು. ಇನ್ಸ್ಟೆಡ್ ಆಫ್ ಕಂಪ್ಲೇನಿಂಗ್ ನನ್ನ ಸೊಸೈಟಿ ಈ ಥರ ಇದೆ ಆ ಥರ ಇದೆ ಅನ್ನೋ ಬದಲಿ ಅವ್ರು ಮುಂದೆ ಬಂದು ಒಂದು ಆಕ್ಷನ್ ತಗೊಂಡು ಒಂದು ಸ್ಟೆಪ್ ತಗೋಬಹುದು. ನಾನು ಈ ಥರ ಚೇಂಜ್ ಮಾಡ್ಬೋದು, ಲೆಟ್ ಮೀ ಬಿ ಅನ್ ಎಕ್ಸಾಂಪಲ್ ಅಂತ ಹೇಳಿ ಮುಂದೆ ಬಂದು ಅದನ್ನ ಚೇಂಜಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅವರು ಕೂಡ ಸ್ವಂತವಾಗಿ. ನಾನು ವರ್ಕ್ ಮಾಡೋ ಟೈಮಲ್ಲಿ ನನಗೂ ಅನಿಸ್ತು, ನಾನು ಅನಾಥಾಶ್ರಮಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ ಎಲ್ಲ ಹೇಳ್ಕೊಡ್ತಿದ್ದೆ, ಆಮೇಲೆ ಫುಡ್ ಎಲ್ಲ ತೊಗೊಂಡೋಗ್ತಾ ಇದ್ದೆ ಅವ್ರಿಗೆ ಅಂತ. ಆಮೇಲೆ ನಾನು ಎಂಟೈರ್ ಡೇ ಅವ್ರ ಜೊತೆ ಸ್ಪೆಂಡ್ ಮಾಡ್ತಿದ್ದೆ. ಅಲ್ಲಿ ಅವ್ರ ಜೊತೆ ಮಾತಾಡೋದಾಗ್ಲಿ, ಅವ್ರಿಗೆ ಮೋಟಿವೇಟ್ ಮಾಡ್ತಿದ್ದೆ. ಲೈಕ್ ಕನಸು ಕಾಣಿ, ನೀವು ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ, ಆ ಗುರಿಯಿಂದ ಫಾಲೋ ಮಾಡಿ ಅಂತ ಹೇಳಿ ಅವ್ರಿಗೆ ಒಂದಿಷ್ಟು ಏನಾದರೂ ಐಟಮ್ಸ್ ತೊಗೊಂಡು ಹೋಗಿ ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಪಾಠ ಮಾಡಿ ಬರ್ತಾ ಇರ್ತಿದ್ದೆ ನಾನು. ಒಬ್ಬೊಬ್ರು ಮಕ್ಕಳಿಗೂ ಜೊತೆ ಮಾತಾಡಿದಾಗನ ತುಂಬಾ ಖುಷಿ, ಅವರು ನಗುವುದೆಲ್ಲ ನೋಡಿಕೊಂಡು. ಬಿಕಾಸ್ ಅವ್ರಿಗೆ ಯಾರೂ ಇರಲ್ಲ. ಸೊ ನಾವು ಎಷ್ಟಾಗುತ್ತೆ ಅಷ್ಟು ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಈ ಥರ ಒಬ್ಬ ದೊಡ್ಡ ಅಕ್ಕ ಆಗಿ, ಅವರೆಲ್ಲ ಅಕ್ಕ ಅಂತಲೇ ಕರೆಯುತ್ತಿದ್ರು. ಸೊ ಅಕ್ಕ ಆಗಿ ಅವ್ರಿಗೊಂದು ಸ್ವಲ್ಪ ಏನಾಗುತ್ತೆ ನನ್ನ ಕಡೆಯಿಂದ ಸಹಾಯ ಮಾಡಿ ಅದೆಲ್ಲ ಬರ್ತಾ ಇರ್ತಿದ್ದೆ ನಾನು. ಕೆಲವೊಮ್ಮೆ ಸಹಾಯ ಮಾಡಲಿಕ್ಕೆ ದುಡ್ಡೇ ಇರಬೇಕು ಅಂತಿಲ್ಲ, ನಾವು ಅವರಿಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ರೆ ಸಾಕಾಗತ್ತೆ. ಏನಂತೀರಾ? ನಿಜ ನಿಜ ನಿಜ. ಟೈಮ್ ಕೊಡೋದೇ ಒಂದು ದೊಡ್ಡ ಇಂಪಾರ್ಟೆಂಟ್ ಥಿಂಗು. ಸೊ ಟೈಮ್ ಇಸ್ ವೆರಿ ಪ್ರೀಷಿಯಸ್. ಸೊ ಅದನ್ನು ನಾವು ರೈಟ್ ವೇಯಲ್ಲಿ ಯೂಸ್ ಮಾಡಿದ್ರೆ, ಬೇರೆಯವ್ರಿಗೆ ಹೆಲ್ಪ್ ಆಗೋದಿದ್ರೆ ದೆನ್ ದಟ್ ಇಸ್ ವೆರಿ ನೈಸ್ ಅನ್ಸುತ್ತೆ. ಯುವವಾಣಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸುಷ್ಮಿತಾ ಅವರೇ, ಒಂದಷ್ಟು ವಿಶೇಷವಾದ ಪ್ರಶ್ನೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ಈಗ ನಾನ್ ನಿಮ್ಗೆ ಒಂದಷ್ಟು ಪದಗಳನ್ನ ಕೇಳ್ತಾ ಹೋಗ್ತೀನಿ. ಅದಕ್ಕೆ ನೀವು ಒಂದು ವಾಕ್ಯದ ಒಳಗಾಗಿ ಅಥವಾ ಒಂದೆರಡು ಪದಗಳಲ್ಲಿ ಉತ್ತರವನ್ನ ನೀಡಬೇಕು. ಆಗ್ಬೋದಾ? ಯಾ, ಶೋರ್. ಆಯ್ತು. ಧೈರ್ಯ. ಜೀವನ ಧೈರ್ಯದಿಂದ ಸಾಗಿಸ್ಬೇಕು. ತಾಯಿ. ಮೊದಲನೇ ಗುರು. ಸೋಲು. ಹೊಸ ಆರಂಭ ಜೀವನದ್ದು. ಜೀವನ. ಸುಖ ದುಃಖಗಳ ಬ್ಯಾಲೆನ್ಸು. ಮಹಿಳೆ. ಶಕ್ತಿ. ಕನಸು. ಗುರಿ, ಜೀವನದ ಒಂದು ಗುರಿ ಇಟ್ಕೊಂಡು ಮುಂದೆ ಸಾಗೋದು. ಮಕ್ಕಳ ನಗು. ಸ್ಯಾಟಿಸ್ಫ್ಯಾಕ್ಷನ್. ಯುವಜನತೆ. ತಾಕತ್ತು ಅಂತ ಹೇಳ್ಬೋದು. ಈಗ ನಾನೊಂದು ವಾಕ್ಯವನ್ನ ನಿಮಗೆ ಹೇಳ್ತೀನಿ, ಆ ವಾಕ್ಯವನ್ನ ನೀವು ಪೂರ್ಣಗೊಳಿಸಬೇಕಾಗತ್ತೆ. ಸುಷ್ಮಿತಾ ಅವರ ಜೀವನ ಅಂದ್ರೆ ಖುಷಿಯಾಗಿದೆ. ಸುಷ್ಮಿತಾ ಎಂದಿಗೂ ಬಿಡದಿರುವಂತಹ ಅಭ್ಯಾಸ? ಕಲಿಯೋದು. ಸುಷ್ಮಿತಾ ಅವ್ರಿಗಿರುವಂತಹ ದೊಡ್ಡ ಭಯ? ಸದ್ಯಕ್ಕೇನಿಲ್ಲ. ಸುಷ್ಮಿತಾ ಅವ್ರಿಗಿರುವಂತಹ ದೊಡ್ಡ ಕನಸು? ಸೊಸೈಟಿಗೆ ಎಷ್ಟಾಗುತ್ತೆ ನನ್ನ ಕಡೆಯಿಂದ ಹೆಲ್ಪ್ ಮಾಡೋದು. ಸುಷ್ಮಿತಾ ಎಲ್ಲರ ನೆನಪಿನಲ್ಲಿ ಉಳಿಬೇಕಾದ್ರೆ ನನ್ನ ಆಕ್ಷನ್ಸಿಂದ ಅವರು ನನ್ನನ್ನು ಗುರುತಿಸ್ಕೊಂಡ್ರೆ ಸಾಕು. ಈಗ 2 ಪದಗಳಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡಬೇಕು. ಓಕೆ. ಬೆಟ್ಟನ ಸಮುದ್ರನ? ಬೆಟ್ಟ. ಬೆಟ್ಟನ ವಾಟರ್ ಫಾಲ್ಸ? ವಾಟರ್ ಫಾಲ್ಸ್. ಬೈಕ ಪುಸ್ತಕನ? ಪುಸ್ತಕ. ಯೋಗನ ಜಿಮ್ಮ? ಯೋಗ. ನಗರನ ಹಳ್ಳಿನ? ಹಳ್ಳಿ. ಮೌನನ ಮಾತ? ಮೌನ. ನಿಮ್ಮ ಮಾತುಗಳಿಗೋಸ್ಕರ ಒಂದಷ್ಟು ಜನ ಕಾಯ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ನೀವು ನಾನು ಹೇಳುವಂತಹ ಒಂದು ವಾಕ್ಯಕ್ಕೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಿವಿ ಮಾತೇನು? ಓಕೆ. ಒಬ್ಬ 18 ವರ್ಷದ ಹುಡುಗಿ ನನಗೆ ಬೈಕಿಂಗ್ ಕಲಿಬೇಕು ಅನ್ನಿಸ್ತಿದೆ, ಆದರೆ ನನಗೆ ಭಯವಾಗ್ತದೆ ಅಂತ ಅಂದ್ಕೋತಾರೆ. ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದೇನೆಂದರೆ, ಡೋರ್ಸನ್ನು ನಾವು ಪುಷ್ ಮಾಡಬೇಕಾಗತ್ತೆ. ಅಪಾರ್ಚುನಿಟಿ ಬಂದಾಗ ವಿ ಹ್ಯಾವ್ ಟು ಗ್ರ್ಯಾಬ್ ಇಟ್. ಸ್ವಲ್ಪ ಬೋಲ್ಡ್ ಸ್ಟೆಪ್ ತೊಗೊಂಡು ಧೈರ್ಯ ತೊಗೊಳ್ಳಿ, ಮುಂದೆ ಬರೀರಿ. ನಥಿಂಗ್ ಈಸ್ ಇಂಪಾಸಿಬಲ್, ಎಲ್ಲ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿಕಮ್ ಬೋಲ್ಡ್. ಧೈರ್ಯ ತೊಗೊಂಡು ಮುಂದೆ ಹೋಗಬೇಕು. ಒಬ್ಬ ಯುವಕ ನನಗೆ ಜೀವನದಲ್ಲಿ ಯಾವುದಕ್ಕೂ ಕಾಣಿಸ್ತಾ ಇಲ್ಲ ಅಂತ ನಿಮ್ಮ ಹತ್ರ ಹೇಳ್ದ ಅಂತ ಅಂದ್ಕೊಳ್ಳಿ, ಆಗೇನು ಹೇಳ್ತೀರಾ? ನಿಮ್ಮ ಮೇಲೆ ಫಸ್ಟ್ ನಂಬಿಕೆ ಇಟ್ಕೊಳ್ಳಿ.
ಯಾವಾಗ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೊತೀವಲ್ಲ ಆವಾಗಲೇ ನಾವು ಮುಂದೆ ಜೀವನದಲ್ಲಿ ಹೋಗೋಕ್ಕಾಗೋದು, ಏನಾದರೂ ಸಾಧಿಸೋಕ್ಕಾಗೋದು. ಸೊ ನಂಬಿಕೆ ಇರಬೇಕು ನಮ್ಮ ಮೇಲೆ, ನಮಗೆ ಆಗತ್ತೆ ಅಂತ. ಒಬ್ಬ IT ಕ್ಷೇತ್ರದ ಉದ್ಯೋಗಿ, ಕೆಲಸ ಇದೆ ಆದರೆ ಸಂತೋಷ ಇಲ್ಲ ಅಂತ ನಿಮ್ಮ ಹತ್ರ ಹೇಳ್ತಿದ್ದಾರೆ, ಆಗ ಸಂತೋಷ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಇರಬೇಕು. ಸೊ ಖುಷಿ ಇದ್ದಾಗಲೇ ನಾವು ಏನು ಮಾಡಿದ್ರೂ ನಮಗದು ಬರ್ಡನ್ ಅನಿಸಲ್ಲ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. IT ಆಗಲಿ ಅಥವಾ ಯಾವುದೇ ಕಾರ್ಯದಲ್ಲಾಗಲಿ ನಾವು ಖುಷಿಯಿಂದ ಏನಾದರೂ ಕೆಲಸ ಮಾಡಿದ್ರೆ ಅದು ಒಳ್ಳೆಯದೇ. ತುಂಬ ಧನ್ಯವಾದ. ನಿಮ್ಮ ಜೊತೆ ಮಾತಾಡ್ತಾ ಸಮಯ ಸರಿತಾ ಇರೋದು ನಮಗಂತೂ ಗೊತ್ತಾಗ್ತಾ ಇಲ್ಲ. ಯುವವಾಣಿ ಕಾರ್ಯಕ್ರಮದ ಕಡೆಯ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ ಸುಷ್ಮಿತಾ ಅವರೇ, ಒಂದಷ್ಟು ಮಾತುಗಳನ್ನ ನಮ್ಮ ಕೇಳುಗರಿಗೆ ನೀವು ಹೇಳಬೇಕಾಗಿದೆ. ಈಗ ಮೊದಲನೇದಾಗಿ, ಯಶಸ್ಸು ಅಂದರೆ ನಿಮ್ಮ ಪ್ರಕಾರ ಏನು? ಯಶಸ್ಸು ಅಂದರೆ ನನಗೆ ಅನಿಸೋದು, ನಾವು ಮಾಡೋ ಕಾರ್ಯ ಚಿಕ್ಕದಾಗಲಿ ದೊಡ್ಡದಾಗಲಿ ಅದರಿಂದ ನಮಗೆ ಖುಷಿ ಸಿಗ್ತಾ ಇದೆಯಾ ಅಂತ ನೋಡಬೇಕು. ಸೊ ಯಾರಿಗಾದರೂ ಪ್ರೂವ್ ಮಾಡೋದಾಗಲಿ ಅಥವಾ ಕಂಪೇರ್ ಮಾಡೋದಾಗಲಿ ಯಶಸ್ಸು ಅಲ್ಲ. ನಮಗೆ ನಾವು ಮಾಡೋ ಕಾರ್ಯದಲ್ಲಿ ನಮಗೆ ಖುಷಿ ಇದ್ದರೆ ಅದು ನಮಗೆ ಯಶಸ್ಸೇ. ಮಹಿಳೆಯರಿಗೆ ನೀವು ಹೇಳೋ ಮಾತು? ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದಾದ್ಮೇಲೆ ನನಗೊಂದಿಷ್ಟು ಥಿಂಗ್ಸ್ ಅನಿಸಿದೆ ಮಹಿಳೆಯರ ಬಗ್ಗೆ. ನಾವು ಏನು ಮಾಡ್ತೀವಿ ಹೆಣ್ಮಕ್ಳು ಅಂದರೆ, ಫಸ್ಟು ಫ್ಯಾಮಿಲಿಗೆ, ಮಕ್ಕಳಿಗೆ ಪ್ರಿಯಾರಿಟಿ ಕೊಡ್ತೀವಿ. ಸೊ ನಾವು ನಮ್ಮನ್ನು ಪ್ರಿಯಾರಿಟೈಸ್ ಮಾಡೋದು ಲಾಸ್ಟಿಗೆ. ಸೊ ಸ್ವಲ್ಪ ಟೈಮು ನಿಮಗೂ ಕೂಡ ಕೊಡಿ, ನಿಮ್ಮದು ಒಂದು ಜೀವ ಇದೆ, ಸ್ವಲ್ಪ ಪ್ರಿಯಾರಿಟೈಸ್ ನಿಮಗೂ ಮಾಡ್ಕೊಳ್ಳಿ. ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಜೀವನದಲ್ಲಿ ನೀವು ಮಾಡೋಕ್ಕೆ ಶುರು ಮಾಡಿ. ಯುವಕರಿಗೆ ನಿಮ್ಮ ಸಂದೇಶ? ಇವತ್ತಿನ ಯೂತ್ಸಿಗೆ ಹೇಳಬೇಕು ಅಂದರೆ, ಐ ಥಿಂಕ್ ಅವರು ಹೆದರಬಾರ್ದು ಯಾವ ವಿಷಯದಲ್ಲೂ. ಏನಕ್ಕಂದರೆ ಚಿಕ್ಕ ವಿಷಯಕ್ಕೆ ಅವರು ದೊಡ್ಡ ಡಿಸಿಷನ್ಸ್ ತೊಗೊತಾ ಇದ್ದಾರೆ ಇವಾಗೆಲ್ಲ. ಸೊ ಧೈರ್ಯ ತಗೊಂಡು ಜೀವನದಲ್ಲಿ ಆಗೋ ಎಲ್ಲ ಸಿಚುವೇಶನ್ಸಿಗೂ ಧೈರ್ಯದಿಂದ ನಿಂತ್ಕೊಂಡು ಮುಂದೆ ಬರೆಸಬೇಕು. ಕತ್ಲಾದ್ಮೇಲೆ ಬೆಳಕು ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇಟ್ಕೊಂಡು ಅವರು ಜೀವನ ಮಾಡಬೇಕು. ತುಂಬ ಥ್ಯಾಂಕ್ಸ್. ಇಷ್ಟು ಹೊತ್ತು ನಮ್ಮ ಕೇಳುಗರಿಗಾಗಿ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ಫೂರ್ತಿ ತುಂಬುವಂತಹ ಮಾತುಗಳನ್ನಾಡಿದ್ರಿ. ಸುಷ್ಮಿತಾ ಹುರಕಡ್ಲಿ ಅವರೇ, ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ನನಗೂ ಕೂಡ ಈ ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟೆಲ್ಲ ಮಾತಾಡೋಕ್ಕೆ. ಸೊ ನಿಮಗೂ ಕೂಡ ಧನ್ಯವಾದ. ನಿಮ್ಮ ಈ ಎಲ್ಲ ಸಾಹಸಗಳು ಮತ್ತಷ್ಟು ಚೆನ್ನಾಗಿ ಮುಂದುವರಿಲಿ ಅಂತ ನಾವು ಆಕಾಶವಾಣಿ ಕಡೆಯಿಂದ ಆಶಿಸ್ತಾ ಇದ್ದೀವಿ. ಧನ್ಯವಾದಗಳು. ಕೇಳಿದ್ರೆ, ನಾವಿವತ್ತು ಒಬ್ಬ ಮಹಿಳಾ ಬೈಕ್ ರೈಡರ್ನ ಮಾತ್ರ ಭೇಟಿಯಾಗಲಿಲ್ಲ, ಜನರಿಗಾಗಿ ಸಹಾಯವನ್ನ ಮಾಡಬೇಕು ಅಂತ ತುಮುಲ ಇರುವಂತಹ ವ್ಯಕ್ತಿಯನ್ನ ಭೇಟಿ ಮಾಡಿದ್ವಿ. ಜೊತೆಯಾಗಿ ಸಮಾಜಕ್ಕಾಗಿ ದುಡಿಯುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದನ್ನ ಅರಿತುಕೊಂಡು ಅದೇ ಸಂದೇಶವನ್ನ ತಮ್ಮ ಜೀವನದ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇರುವಂತಹ ಒಬ್ಬ ಸಾಹಸಿ ಯುವತಿಯನ್ನ ಭೇಟಿಯಾದ್ವಿ. ಸಾಕಷ್ಟು ತಿಳಿದುಕೊಂಡ್ವಿ. ಇದರೊಂದಿಗೆ ಈ ಹೊತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.